ಕೇಳ್ರಪ್ಪ ಕೇಳಿ. ವಿಷಯ ಏನಪ್ಪಾ ಅಂತಂದ್ರೆ, ನೀವು ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ ಅಂತ ನೀವು ಚಿನ್ನ ತಗೊಳ್ತಾ ಇದ್ದೀರಾ ಅಥವಾ ನಿಮ್ ದುಡ್ಡನ್ನ ನೀರು ಹರಿದಂಗೆ ಅರಿಯಕ್ ಬಿಡ್ತಿದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಗೋಲ್ಡ್ ETF ನಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆ ಮೂವೇ ಇರ್ಬೋದು, ಆದ್ರೆ ಅವುಗಳಿಗೆ ನೀವು ಓವರ್ ಪೇ ಮಾಡೋದು ಅಂತ ಒಳ್ಳೆ ಮೂವೇನಲ್ಲ. ಇವಾಗ ಜನವರಿ 2025ರಲ್ಲಿ ನೋಡೋದಾದ್ರೆ ಗೋಲ್ಡ್ ETF ಗಳ ಇನ್ಫ್ಲೋಸ್ 3751 ಕೋಟಿ ಆಗಿತ್ತು. ಯಾಕಂದ್ರೆ ಮಾರ್ಕೆಟ್ಸ್ ವೊಲಟೈಲ್ ಆದಾಗ ಜನ ಗೋಲ್ಡ್ ನ ಮೊರೆ ಹೋಗ್ತಾರೆ. ಸೊ ವೊಲಟೈಲ್ ಟೈಮ್ ಅಲ್ಲಿ ಗೋಲ್ಡ್ ಒಂಥರ ಆಪತ್ ಬಾಂಧವ ಇದ್ದಂಗೆ. ಗೋಲ್ಡ್ ETF ಬಂದು ಡೊಮೆಸ್ಟಿಕ್ ಫಿಸಿಕಲ್ ಗೋಲ್ಡ್ ಪ್ರೈಸ್ ನ ಟ್ರ್ಯಾಕ್ ಮಾಡುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಟ್ರ್ಯಾಕಿಂಗ್ ಎರರ್ ಬಂದ್ರೆ ETF ಪ್ರೈಸ್ ಆಕ್ಚುಯಲ್ ಗೋಲ್ಡ್ ಪ್ರೈಸ್ ಗಿಂತ ಸ್ವಲ್ಪ ಡಿಫರ್ ಆಗುತ್ತೆ. ಹಾಗಿದ್ರೆ ನೀವು ನಿಜವಾಗ್ಲೂ ಓವರ್ ಪೇ ಮಾಡ್ತಿದ್ರೆ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ತೀನಿ ಬನ್ನಿ. ಗೋಲ್ಡ್ ETFs ಗೆ ಎರಡು ಪ್ರೈಸಸ್ ಇರುತ್ತೆ. ಮೊದಲನೇದು NAV ಅಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಅರ್ಥ. ಸೊ ಇದರಲ್ಲಿ ಆಕ್ಚುಯಲ್ ವ್ಯಾಲ್ಯೂ ಆಫ್ ETF ನ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಎರಡನೇದು ಮಾರ್ಕೆಟ್ ಪ್ರೈಸ್. ಇದರಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ETF ನ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ನ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಈ ಗೋಲ್ಡ್ ETF ನ ರಿಯಲ್ ಟೈಮ್ ಫೇರ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋದಾದ್ರೆ ಇದಕ್ಕೆ ಆನ್ಸರ್ ಬಂದು INAV. ಆ ಫಂಡ್ ಹೌಸ್ ನ ವೆಬ್ಸೈಟ್ ನಲ್ಲಿ ನೀವು ಅಪ್ಡೇಟೆಡ್ INAV ನ ನೋಡಬಹುದು. ಸೊ ಇದು ದಿವಸಕ್ಕೆ 4 ಸರಿ ಅಪ್ಡೇಟ್ ಆಗುತ್ತೆ. ಇನ್ನು ಗೋಲ್ಡ್ ETFs ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾವಾಗಲೂ INAV ನೋಡಿಕೊಂಡು ಕರೆಕ್ಟ್ ಪ್ರೈಸ್ ಗೆ ಪೇ ಮಾಡಿ. ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.